ಒಳ ಮೀಸಲಾತಿ ಸಮೀಕ್ಷೆ ರಾಜ್ಯ ಸರ್ಕಾರದ ಕೈ ಸೇರಿದೆ. ಇದರ ಬೆನ್ನಲ್ಲೇ ಕರ್ನಾಟಕ ರಾಜ್ಯ ಬಂಜಾರ ಯುವಕರ ಮತ್ತು ವಿದ್ಯಾರ್ಥಿ ಸಂಘ ಸಮೀಕ್ಷೆಗೆ ಅಸಮಾಧಾನ ಹೊರಹಾಕಿದೆ. ಬಂಜಾರ, ಭೋವಿ, ಕೊರಚ, ಕೊರಮ ಜಾತಿಗಳಿಗೆ 4% ಮೀಸಲಾತಿ ನೀಡಿದರಿಂದ ಅನ್ಯಾಯವಾಗಲಿದೆ. ತಕ್ಷಣ ಸರ್ಕಾರ ಒಳ ಮೀಸಲಾತಿಯಲ್ಲಿ ಕೆಲವು ಬದಲಾವಣೆ ತರಬೇಕು ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಬಂಜಾರ ಯುವಕರ ಮತ್ತು ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಗಿರೀಶ್ ಡಿಆರ್ ಮನವಿ ಮಾಡಿದ್ದಾರೆ. ಸ್ವಲ್ಪ ಬದಲಾವಣೆಗಳನ್ನ ಈ ಆಯೋಗ ಸರ್ಕಾರ ಮಾಡಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ. ಅದರಲ್ಲಿ ಮೊದಲನೆಯದು, ಈಗಾಗಲೇ ಅವರು ಈ ವರ್ಗೀಕರಣವನ್ನ 5 ಗುಂಪುಗಳಾಗಿ ಮಾಡಿದ್ದಾರೆ. ಅದರಲ್ಲಿ ಮೊದಲನೆಯ ಗುಂಪು ಅಂದ್ರೆ ಅತಿ ಹಿಂದುಳಿದ ಜಾತಿಗಳು. ನಮ್ಮ ಪರಿಶಿಷ್ಟ ಸಮುದಾಯಗಳಲ್ಲೇ ಅತಿ ಹಿಂದುಳಿದ ಜಾತಿಗಳಿಗೆ 1% ಅವರು ಶಿಫಾರಸನ್ನ ಮಾಡಿದ್ದಾರೆ. ಮತ್ತು ಎರಡನೇ ಗುಂಪಿನಲ್ಲಿ ಎಡಗೈ, ನಮ್ಮ ಸಹೋದರ ಸಮುದಾಯಗಳ ಎಡಗೈ ಜಾತಿಗಳಿಗೆ 6% ಶಿಫಾರಸು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಮತ್ತೋರ್ವ ಸಹೋದರ ಸಮುದಾಯಗಳಿಗೆ ಗುಂಪು 3 ಅಂತ ಮಾಡಿ ಬಲಗೈ ಜಾತಿಗಳಿಗೆ 5% ಶಿಫಾರಸು ಮಾಡಿದ್ದಾರೆ. ಮತ್ತೆ ನಮ್ಮ ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯಗಳಿಗೆ 4ನೇ ಗುಂಪುಗಳಾಗಿ ಮಾಡಿ 4% ಶಿಫಾರಸು ಮಾಡಿದ್ದಾರೆ. ಮತ್ತೆ 5ನೇ ಗುಂಪು ಆಗಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತೆ ಆದಿ ಆಂಧ್ರ ಜಾತಿಗಳಿಗೆ 1% ಈ ಆಯೋಗದ ವರದಿ ರೆಕಮೆಂಡೇಶನ್ ಮಾಡಿದೆ ಸರ್ಕಾರಕ್ಕೆ. ಇವತ್ತು ರಿಸರ್ವೇಶನ್ ಅನ್ನುವಂಥದ್ದು ನ್ಯಾಷನಲ್ ಪಾಲಿಸಿ, ರಾಷ್ಟ್ರೀಯ ನೀತಿ ಮತ್ತೆ ಹ್ಯೂಮನ್ ರೈಟ್ ಅಂತ ಹೇಳಿ ಕರೀತಾರೆ, ಮಾನವ ಹಕ್ಕು. ಇಲ್ಲಿ ನಾಗಮೋಹನ್ ದಾಸ್ ಅವರು ಏನು ಸರ್ಕಾರಕ್ಕೆ ನಮ್ಮ ಬಂಜಾರ, ಬೋವಿ ಮತ್ತೆ ಕೊರಚ, ಕೊರಮ ಸಮುದಾಯಗಳಿಗೆ 4% ಏನು ಅವರು ಶಿಫಾರಸು ಮಾಡಿದ್ದಾರೆ, ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿ ಈ ನಮ್ಮ ಸಮುದಾಯಗಳಿಗೆ 5% ಆದರೂ ಸರ್ಕಾರ ಈ ಮೀಸಲಾತಿಯನ್ನು, ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಎನ್ನುವಂಥದ್ದು ನಮ್ಮ ಪತ್ರಿಕಾಗೋಷ್ಠಿಯ ಮೊದಲ ಆಗ್ರಹ. ಯಾಕೆ ಅಂತ ಅಂದರೆ, ಹೇಳ್ತಾ ಹೋದರೆ ಸಾಕಷ್ಟು ಸಮಸ್ಯೆಗಳು ನಮ್ಮ ಸಮುದಾಯಗಳಲ್ಲಿದೆ. ಇವತ್ತು ಮೀಸಲಾತಿ ಎನ್ನುವಂಥದ್ದು ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿರುವಿಕೆಯ ಆಧಾರದ ಮೇಲೆ ಕಲ್ಪಿಸಬೇಕು ಎನ್ನುವಂಥದ್ದು ಅದು ಸಂವಿಧಾನದ ಆಶಯ. ಹಾಗಾಗಿ ನಮ್ಮ ಸಮುದಾಯಗಳಲ್ಲಿ ಸಾಕಷ್ಟು ಶಿಕ್ಷಣ ವಂಚಿತರಿದ್ದಾರೆ, ವಲಸೆ ಕೂಲಿ ಕಾರ್ಮಿಕರಿದ್ದಾರೆ, ಭೂಮಿ ಮತ್ತು ಆಶ್ರಯ ಇಲ್ಲದೆ ಇರತಕ್ಕಂಥ ಸಾಕಷ್ಟು ಕುಟುಂಬಗಳು ಇವತ್ತು ನಮ್ಮ ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿದೆ. ಹಾಗಾಗಿ ಎಲ್ಲ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಗಮನಿಸಿದ್ರೆ 1% ಹೆಚ್ಚಿಗೆ ಮಾಡಬಹುದು ಎನ್ನುವಂಥ ಸಲಹೆಯನ್ನು ನಾವು ಸರ್ಕಾರಕ್ಕೆ ನೀಡ್ತಾ ಇದ್ದೇವೆ. ಯಾಕಂದ್ರೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಒಂದು ಆಯೋಗವನ್ನು ರಚನೆ ಮಾಡಿದೆ, ಒಂದು ಸಮೀಕ್ಷೆಯನ್ನು ನಡೆಸಿದೆ. ಅದನ್ನು ನಾವೆಲ್ಲರೂ ಕೂಡ ಗೌರವವಾಗಿ ಅದನ್ನು ಸ್ವೀಕರಿಸ್ತೇವೆ. ಯಾಕೆಂತಂದ್ರೆ ನಮ್ಗೆಲ್ಲ ಒಂದು ಆತಂಕ ಇತ್ತು, ಎಲ್ಲಿ 2011ರ ಸೆನ್ಸಸ್ ರಿಪೋರ್ಟ್ ಅನ್ನು ತೆಗೆದುಕೊಂಡು ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡುತ್ತೆ ಎನ್ನುವಂಥದ್ದು. ಅದಕ್ಕೂ ಮುಂಚೆ ಸದಾಶಿವ ಆಯೋಗದ ವರದಿ ಇತ್ತು, ಅದರ ಮೂಲಕ ಏನಾದ್ರು ರೆಕಮೆಂಡೇಶನ್ ಮಾಡಿದ್ರೆ ನಮ್ಮ ಸಮುದಾಯಗಳಿಗೆ ಬರೀ 3.5% ಸಿಗ್ತಾ ಇತ್ತು. ಅದಲ್ಲದೆ ಹಿಂದಿನ ಬೊಮ್ಮಾಯಿ ಸರ್ಕಾರ ಈ 4.5% ನಿಗದಿ ಮಾಡಿತ್ತು. ಆದರೆ ಅದು ಕಾನೂನಾತ್ಮಕವಾಗಿ ಅಲ್ಲದೆ ಇರುವಂಥದ್ದು ಅಂತ ಹೇಳಿ ನಮ್ಗೆಲ್ರಿಗೂ ಕೂಡ ಗೊತ್ತಿತ್ತು. ಯಾಕೆ ಅಂತಂದ್ರೆ ಒಳ ಮೀಸಲಾತಿಯನ್ನು ವರ್ಗೀಕರಿಸುವುದು ರಾಜ್ಯ ಸರ್ಕಾರದ ಪರಮಾಧಿಕಾರ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಇರಲಿಲ್ಲ. ಯಾವಾಗ ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡ್ತು, ಅವಾಗ ಆಯಾ ಸರ್ಕಾರದ ವಿವೇಚನೆಗೆ ಎಂಪೆರಿಕಲ್ ಡಾಟಾ ಮೂಲಕ ಅಂತೇಳಿ ಒಂದು ಮಾಹಿತಿ ಬಂದಾಗ ನಮ್ಮೆಲ್ಲರಿಗೂ ಕೂಡ ಒಂದು ಸಮಾಧಾನ ಆಯಿತು, ಈ ಸಮುದಾಯಗಳಿಗೆ ನೈಜವಾಗಿ ವಾಸ್ತವಿಕವಾಗಿ ನ್ಯಾಯ ಸಿಗಬಹುದು ಅಂತೇಳಿ. ಅದನ್ನ ಒಂದು ಸಮತೋಲನವಾಗಿ ಸರಿಯಾಗಿ ನಿಭಾಯಿಸುವಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಕೂಡ ನಮಗೆ ಆತಂಕ ಇದೆ. ಈ 4% ಈ ಸಮುದಾಯಗಳಿಗೆ ಅಷ್ಟೊಂದು ನ್ಯಾಯಸಮ್ಮತವಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ 5% ಮೀಸಲಾತಿಯನ್ನ ನಮ್ಮ ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯಗಳಿಗೆ ಸರ್ಕಾರ ನೀಡಲೇಬೇಕು ಅಂತ ಹೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇವೆ. ಅದರ ಜೊತೆ